ಪಡೆಯಬಹುದು ಎಂದು ನಾನು ಯೋಚಿಸಿಯೇ ಇರಲಿಲ್ಲ. ಅಂದು ಕಾಶಿರಾಜನಾದ ಪ್ರತಾಪಸೇನನು ತನ್ನ 3 ಹೆಣ್ಣು ಮಕ್ಕಳಿಗೆ ವಿವಾಹಗೈಯುವ ಹಂತದಲ್ಲಿ ವಿಕ್ರಮವನ್ನು ಪಣವಾಗಿರಿಸಿದ. ಮಾತ್ರವಲ್ಲ, ಈ ಹಸ್ತಿನೆಯ ಚಕ್ರವರ್ತಿ ಪೀಠವನ್ನುಳಿದು ಮಿಕ್ಕೆಲ್ಲ ರಾಜ್ಯಗಳಿಗೂ ಆಮಂತ್ರಣವನ್ನು ಕಳಿಸಿದ್ದಾನೆ ಎನ್ನುವ ವಿಷಯ ಗುಪ್ತಚರರ ಮೂಲಕ ತಿಳಿದು ಬಂದ ಕಾಲಕ್ಕೆ ಇದು ನಮ್ಮ ಹಸ್ತಿನೆಗೆ ಆದ ಅಪಮಾನ. ಈ ಭೀಷ್ಮನ ಆತ್ಮಗೌರವಕ್ಕೆ ಧಕ್ಕೆ ತರುವಂತಹ ವಿಷಯ ಎಂದು ಅರಿತ ನಾನು ಮಾತೆ ಸತ್ಯವತಿ ದೇವಿಯಲ್ಲಿ ಅಪ್ಪಣೆಯನ್ನು ಪಡೆದು ತಮ್ಮ ವಿಚಿತ್ರ ವೀರ್ಯನಿಗೆ ವಿವಾಹಗೈಯುವ ಉದ್ದೇಶದಿಂದ ಕಾಶಿ ರಾಜ್ಯಕ್ಕೆ ಹೋಗಿ ನನ್ನದಾದಂತ ಪರಾಕ್ರಮದಿಂದ ಅಲ್ಲಿ ನೆರೆದ ಎಲ್ಲ ಅರಸರುಗಳನ್ನು ಹಿಮ್ಮೆಟ್ಟಿಸಿ ಆ 3 ಕಾಶಿ ಕನ್ಯೆಯರನ್ನು ಹಸ್ತಿನೆಗೆ ಕರೆತಂದ ಕಾಲಕ್ಕೆ ಅವರಲ್ಲಿ ಅಂಬಿಕೆ ಅಂಬಾಲಿಕೆಯರು ಮರು ಮಾತಾಡದೆ ತಮ್ಮ ವಿಚಿತ್ರ ವೀರ್ಯನನ್ನು ವರಿಸಲು ಒಪ್ಪಿದರು. ಆದರೆ ಅಂಬೆ ಮಾತ್ರ ತಾನು ಸಾಲ್ವನಲ್ಲಿ ಮನ ಮಾಡಿದ್ದೇನೆ, ತನ್ನನ್ನು ಅಲ್ಲಿಯವರೆಗೆ ತಲುಪಿಸುವ ಕಾರ್ಯ ನನ್ನಿಂದಾಗಬೇಕೆಂದು ಬೇಡಿಕೊಂಡಾಗ ಓರ್ವ ವೃದ್ಧ ಬ್ರಾಹ್ಮಣರ ಮುಖೇನ ಅವಳನ್ನು ಸಾಲ್ವೇಶನಲ್ಲಿಗೆ ಕಳುಹಿದೆ. ಆದರೆ ಆ ಸಾಲ್ವ ಇವಳನ್ನು ಸ್ವೀಕರಿಸದೆ ತಿರಸ್ಕರಿಸಿದನಂತೆ. ಆಗ ಅವಳು ಪುನಃ ನನ್ನಲ್ಲಿಗೆ ಬಂದು ನನ್ನನ್ನು ವರಿಸುವಂತೆ ಕೇಳಿದಳು. ಬ್ರಹ್ಮಚರ್ಯ ದೀಕ್ಷೆಯಲ್ಲಿದ್ದ ನಾನು ನಿರಾಕರಿಸಿದ ಕಾರಣ ಕೋಪಗೊಂಡ ಅವಳು ತನ್ನ ಕಾರ್ಯ ಸಾಧನೆಗಾಗಿ ಬೇರೆ ಬೇರೆ ಮಾರ್ಗವನ್ನು ಅನುಸರಿಸಿ ವಿಫಲವಾದ ಸಂದರ್ಭಕ್ಕೆ ನನ್ನ ಗುರುಗಳಾದ ಪರಶುಧರರಲ್ಲಿಗೆ ಹೋಗಿ ಅವರಲ್ಲಿ ಅವಳು ಏನು ಹೇಳಿದಳೋ ನಾನರಿಯೆ. ಒಟ್ಟಿನಲ್ಲಿ ಗುರುಗಳಿಂದ ಬಂದ ಆದೇಶ, ಒಂದು ಬಾಸಿಂಗವನ್ನು ತೊಟ್ಟು ವಿವಾಹಕ್ಕೆ ಸಿದ್ಧನಾಗಿ ಬಾ, ಹಾಗಲ್ಲದೆ ಹೋದರೆ ಧನುಷರಗಳನ್ನು ಧರಿಸಿ ಯುದ್ಧಕ್ಕೆ ಬಾ ಎಂಬುದಾಗಿ ಕುರುಕ್ಷೇತ್ರಕ್ಕೆ ಬಂದು ನೆಲೆಸಿದ ಭಾರ್ಗವರಾಮರು ಅಕೃತಾವರಣನ ಮೂಲಕ ಹೇಳಿ ಕಳುಹಿದರಲ್ಲ. ಈ ವಿಷಯಕ್ಕೊಂದು ಅಂತ್ಯ ಕಾಣಿಸಲೇಬೇಕು ಎಂದು ನಿಶ್ಚಯಿಸಿ ಮಾತೆಯಂದಿರಿಗೆ ನಮಿಸಿ ನನ್ನನ್ನು ಹಡೆದ ತಾಯಿ ಗಂಗಾ ಮಾತೆಯಾದರು, ಹೊರೆದ ತಾಯಿ ಸತ್ಯವತಿ ದೇವಿ ತಾನೆ. ಮಾತೆ ಸತ್ಯವತಿ ದೇವಿಯಲ್ಲಿ ಇದುವರೆಗೆ ನಡೆದ ಎಲ್ಲ ವಿಷಯವನ್ನು ಗುರುಗಳಿಂದ ನನಗೆ ಕರೆ ಬಂದ ಎಲ್ಲ ಸಂಗತಿಯನ್ನು ಅರುಹಿ ಅವರಿಂದ ಅಪ್ಪಣೆಯನ್ನು ಆಶೀರ್ವಾದವನ್ನು ಪಡೆದು ಗೋಬ್ರಾಹ್ಮಣರನ್ನ ಮುಂದಿರಿಸಿಕೊಂಡು ಮಂಗಲ ದ್ರವ್ಯಗಳನ್ನ ತೆಗೆದುಕೊಂಡು ಗುರುಗಳು ಉಪಸ್ಥಿತರಾಗುವುದಕ್ಕೆ ಬೇಕಾದ ಸುರುಚಿರವಾದ ರತ್ನಪೀಠವನ್ನ ಜೊತೆಯಲ್ಲಿ ತೆಗೆದುಕೊಂಡು ಜೊತೆಯಲ್ಲಿ ಸಕಲ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡು ಗುರುಗಳನ್ನು ಕಾಣುವುದಕ್ಕಾಗಿ ಕಾಲ್ನಡಿಗೆಯಿಂದಲೇ ಕುರುಕ್ಷೇತ್ರದತ್ತ ತೆರಳುತ್ತೇನೆ. ನೋಡೋಣ. ಪರಮ ಋಷಿ
ವರಜಟ ಮಂಡಲದಿ ಶೋಭಿತ ಭಾರ್ಗವೇಶ್ವರನ ವರಜಟ ಮಂಡಲದಿ ಶೋಭಿತ ಭಾರ್ಗವೇಶ್ವರನ ಪರಿಸುತ ಅಭಿನಮಿಸಿ ಭೀಷ್ಮನು ಚರಣ ಪ್ರಕ್ಷಾಳನವನೆಯುತ ಶಿರದಿ ತೀರ್ಥವ ಧರಿಸಿ ಮಧುಪರ್ಕಾದಿಗಳ ದಾನಿತು ಗುರುಗಳನ್ನು ಕಾಣುವ ತವಕದಿಂದ ಸಂತೋಷ ಮನಸ್ಕನಾಗಿ ಬಂದು ಕುರುಕ್ಷೇತ್ರವನ್ನ ಸಮೀಪಿಸುತ್ತಿದ್ದರೆ ಅದು ಎಂತಹ ತೇಜೋಪೂರ್ಣವಾದ ಆಕರ್ಷಣೆಯ ದೃಶ್ಯ. ಮೈಮನವೆಲ್ಲ ರೋಮಾಂಚನಗೊಂಡಿತು. ಪರಮ ಋಷಿಮಂಡಲದ ಮಧ್ಯದಿ ಮೇಲೆವ ಯಜ್ಞೇಶ್ವರನಂತೆ ದೇದೀಪ್ಯಮಾನರಾದಂತಹ ಗುರುಗಳು ವರಜಟಾಮಂಡಲದಿ ವಿರಾಜಿತರಾಗಿ ಜ್ಞಾನನಿಧಿಯೇ ಮೂರ್ತಿವೆತ್ತಂತೆ ಶೋಭಿಸುತ್ತಾ ಇರುವ ಭಾರ್ಗವೇಶ್ವರರನ್ನ ಕಾಣುತ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಶಿರಸಾಷ್ಟಾಂಗ ಪ್ರಣಾಮವನ್ನ ಮಾಡಿದ್ದೇನೆ. ಶುಭವಾಗಲಿ, ಎದ್ದೇಳು. ಗುರುಗಳೇ, ಇದು ರತ್ನಪೀಠದ ಮೇಲೆ ದರ್ಭಾಸನವನ್ನ ಹಾಸಿದ್ದೇನೆ. ಉಪಸ್ಥಿತರಾಗಬೇಕು. ಇದು ಹೊನ್ನ ಬಟ್ಟಲಲ್ಲಿ ತಮ್ಮ ಪಾದವನ್ನಿರಿಸಿ ಶುದ್ಧೋದಕದಿಂದ ತೊಳೆದು ಆ ತೀರ್ಥವನ್ನು ಶಿರದಲ್ಲಿ ಧರಿಸಿದ್ದೇನೆ. ಜನ್ಮ ಜನ್ಮಾಂತರದ ದುರಿತಾಪಹಾರಿಯಾದಂತಹ ಗುರುಪಾದೋದಕವನ್ನು ಸ್ವೀಕರಿಸಿ ಮಧುಪರ್ಕಾದಿಗಳನ್ನಿತ್ತು ಮತ್ತೆ ನಮಸ್ಕರಿಸುತ್ತಾ ಇದ್ದೇನೆ. ಗುರುಗಳೇ, ತಮ್ಮ ದರ್ಶನ ಮಾತ್ರದಿಂದ ಪುನೀತನಾಗಿದ್ದೇನೆ. ಮಾತ್ರವಲ್ಲ, ನೀವು ಬಂದ ಕಾರ್ಯ ಅದೇನೇ ಆಗಿದ್ದರು ಆ ನಿಮಿತ್ತ ಪುಣ್ಯತಮವಾದ ನಿಮ್ಮ ಪಾದಸ್ಪರ್ಶ ನಮ್ಮ ಹಸ್ತಿನೆಯ ಮಣ್ಣಿಗಾಯ್ತಲ್ಲ, ಅದು ನಮ್ಮ ಭಾಗ್ಯವೆಂದೇ ಭಾವಿಸಿದ್ದೇನೆ. ಇನ್ನು ಅಕೃತಾವರಣನ ಮೂಲಕ ಹೇಳಿ ಕಳುಹಿದ್ದೀರಿ. ನಿಮ್ಮ ಅಜ್ಞಾನವರ್ತಿಯಾಗಿ ಬಂದು ನಿಂತಿದ್ದೇನೆ. ಅರುಹಬೇಕು. ಭೀಷ್ಮ, ಪರಶುಧರನ ಕ್ಷಣದಿ ಶಿಷ್ಯನ ಪರಮ ಭಕ್ತಿಗೆ ಮೆಚ್ಚಿ ಮನದೊಳು ಧರೆ ಇವಾಗಿಣಿಯಂತೆ ಇರುತ್ತಲಾಗ ಕೇಳಿದನು. ಧರೆಯೊಳಗೆ ಇವರಿಗೆ ಒಂದೇ ಎನ್ನುತ್ತಾಗ ಭೀಷ್ಮನು ಧರೆಯೊಳಗೆ ಇವರಿಗೆ ಒಂದೇ ಎನ್ನುತ್ತಾಗ ಭೀಷ್ಮನು ಮೇಲಿದನು. ಆಹಾ, ನನ್ನ ಪರಮ ಶಿಷ್ಯನ ಭಕ್ತಿಗೆ ಮೆಚ್ಚಲೇಬೇಕು. ಗುರುವನ್ನೇ ತನ್ನಡಿಗೆ ಸೆಳೆಯುವಂತಹ ಆಕರ್ಷಕ ವ್ಯಕ್ತಿತ್ವ ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ. ನಮ್ಮದೇ ಗುರುಕುಲದಲ್ಲಿದ್ದು ಸಕಲ ವಿದ್ಯೆಯನ್ನ ಕಲಿತು ಸರ್ವ ವಿದ್ಯಾಪಾರಂಗತನಾದಂತಹ ದೇವವ್ರತ ಇಂದಿಗೂ ದೇವವ್ರತನಾಗಿಯೇ ಉಳಿದುಕೊಂಡಿದ್ದಾನೆ ಎಂಬುದಕ್ಕೆ ಬೇರೆ ನಿದರ್ಶನ ಬೇಕಿಲ್ಲವಲ್ಲ. ನಮ್ಮೆಲ್ಲರ ಜೀವನ ನಮಗಾಗಿ ಅಲ್ಲ, ಅದು ದೈವಂ, ದೇವತೆಗಳು ನಡೆಸಿದಂತೆ. ದೇವತೆಗಳಿಗೆ ಪ್ರಿಯವಾಗುವಂತೆ ಬದುಕುವುದೇ ದೈವಂ. ದೈವವನ್ನ ಮರೆಯಬಾರದು, ದೈವವನ್ನ ಮೀರಬಾರದು, ದೈವವನ್ನೇ ಮೆರೆಸಬೇಕು. ಈತ ಜೀವನದುದ್ದಕ್ಕೂ ಅದನ್ನೇ ಮಾಡುತ್ತಾ ಬಂದವ. ಹಾಗಾಗಿ ಈತ ದೇವವೃತ. ಆಗ ನಮ್ಮ ಆಶ್ರಮದಲ್ಲಿ ಪುಟ್ಟ ಬಾಲಕನಾಗಿ ಗುರು ಶುಶ್ರೂಷೆಯನ್ನ ಮಾಡಿದವರು. ಅದೇ ಸ್ಪರ್ಶಾನುಭವ. ಪಾದಗಳನ್ನ ತೊಳೆದು ಪೂಜಿಸಿ ತೀರ್ಥ ಎಂಬುದಾಗಿ ಶಿರದಲ್ಲಿ ಧಾರಣೆ ಮಾಡಿಕೊಂಡು ನಿಂತಿದ್ದಾನೆ. ಭಕ್ತಿಯಿಂದ ನಮಿಸಿ ನಿಂತಿದ್ದಾನೆ. ವಿಧೇಯನಾಗಿ ವಿನೀತನಾಗಿ ನಿಂತಿದ್ದಾನೆ. ಇವನ ವ್ಯಕ್ತಿತ್ವಕ್ಕೆ ಎಣೆಯಾರು ಈ ಜಗದೊಳಗೆ. ಇಂಥವರ ಮೇಲೆ ಆರೋಪ ಮಾಡುತ್ತಾ ಇದ್ದಾರೆ. ನಿಮ್ಮ ಶಿಷ್ಯ ಮಾಡಬಾರದ ಕಾರ್ಯವನ್ನ ಮಾಡಿದ್ದಾನೆ ಎಂಬುದಾಗಿ. ಆದರೆ ಇಲ್ಲಿ ಈತನನ್ನ ಕಂಡರೆ ನನ್ನ ಮನಸ್ಸಿಗೆ ಹಾಗೆ
ಹರಿಸುತ್ತಾ ಇಲ್ಲ. ಮತ್ತೆ ಆದರೂ ಈತನ ಗುರು ನಾನು. ಹ್ಮ್. ನನ್ನ ಮೂಲಕವೇ ವಿಚಾರಣೆಯಾಗಬೇಕು ಎಂಬ ಆಶಯದಿಂದ ಹ್ಮ್. ಬಂದಂತಹ ಇವರಿಗೆಲ್ಲ ಸತ್ಯದರ್ಶನವನ್ನ ಮಾಡಿಸಬೇಕಾದದ್ದು ನನ್ನ ಕರ್ತವ್ಯ. ಹ್ಮ್. ಭೀಷ್ಮನ ವಿನಯತೆಯನ್ನ ಗುರು ಭಕ್ತಿಯನ್ನ ಕಂಡು ಮನಸ್ಸಿಗೆ ಹಿತವೆನಿಸಿತು. ಹ್ಮ್. ಹಾಗಂತ ಈ ಸಂದರ್ಭದಲ್ಲಿ ಅದನ್ನ ತೋರ್ಪಡಿಸದೆ ಹ್ಮ್. ಮನದಲ್ಲಿಯೇ ಶ್ರೇಯಸ್ಸಾಗಲಿ ಎಂದು ಹಾರೈಸಿದ್ದೇನೆ. ಹ್ಮ್. ಇಂತಹ ವಿವೇಕಿ ಸದ್ಗುಣಗಳ ಗಣಿಯಾದ ನನ್ನ ಶಿಷ್ಯ ಹ್ಮ್. ತಪ್ಪು ಮಾಡುವುದಕ್ಕೆ ಸಾಧ್ಯ ಉಂಟೆ? ಹ್ಮ್. ಅವನಲ್ಲಿಯೇ ವಿಚಾರಿಸುತ್ತೇನೆ. ಯಥ ದೇವೃತ ಗುರುಗಳೇ, ಏನೋ ಇದು ಎತ್ತರಿಸಿದ ಭೀಷ್ಮ ಬುದ್ಧಿಗಳ ನಮ್ಮ ಗುರುಮಠದಿಂದ ನಿನ್ನ ನೆತ್ತಿಗೆ ಮಂತ್ರಾಕ್ಷತೆಯನ್ನ ಇರಿಸಿ ಕಳುಹಿಸಿಕೊಟ್ಟ ಮೇಲೆ ಹ್ಮ್. ನಿನ್ನನ್ನ ಕಾಣುವ ಸಂದರ್ಭ ಬಂದದ್ದು ಬಹಳ ಕಡಿಮೆ. ನಿಜ. ಆದರೂ ನಿನ್ನದ್ದಾದಂತಹ ಸಾಧನೆಯ ಕುರಿತು ಹ್ಮ್. ಅತ್ಯಂತ ಭೀಷಣವಾದ ಪ್ರತಿಜ್ಞೆಯ ಮೂಲಕ ಹ್ಮ್. ನೀನು ಏರಿದ ಎತ್ತರದ ಕುರಿತು ಅತ್ಯಂತ ಸಂತಸ ಪಟ್ಟವನು ನಾನು. ಆದರೆ ಇಂದಿನ ಈ ಪ್ರಕರಣ ನನಗೊಂದು ಅರ್ಥವಾಗುತ್ತಿಲ್ಲ. ಅದು ಅಲ್ಲಿ ಅನತಿ ದೂರದಲ್ಲಿ ಕೆದರಿದ ಕೂದಲಿನಿಂದ ಹ್ಮ್. ಅಸ್ತವ್ಯಸ್ತವಾದ ಉಡುಪನ್ನ ಧರಿಸಿ ಕಣ್ಣೀರು ಗರಿಯುತ್ತಾ ನಿಂತವಳ ಪರಿಚಯ ನಿನಗಿರಬಹುದು. ಹ. ಕಾಶಿಯ ರಾಜಕುಮಾರಿಯಂತೆ ಹ್ಮ್. ಅಂಬಾ ಎನ್ನುವಳಂತೆ ವಿಕ್ರಮವನ್ನೇ ಪಣವಾಗಿಸಿದ ಕಾಶಿಯ ಕುವರಿಯರ ಲಗ್ನ ಮಂಟಪಕ್ಕೆ ಹೋಗಿ ನಿನ್ನದಾದಂತಹ ಪರಾಕ್ರಮವನ್ನ ಮೆರೆದು ಅವರನ್ನ ಹಸ್ತಿರಿಗೆ ಕರೆತಂದೆಯಂತೆ. ಅದು ಸರಿ. ಆದರೆ ಅನ್ಯರಲ್ಲಿ ಮನವಿಟ್ಟಂತಹ ಈ ಅಂಬೆಯನ್ನ ನೀನು ತಂದದ್ದು ಸರಿಯೇ? ನಿನ್ನ ಲೆಕ್ಕದಲ್ಲಿ ಅದು ಸರಿಯೇ ಅಂತಾದರೆ ಹಾಗೆ ತಂದವಳನ್ನ ನೀನು ವರಿಸಬೇಕಿತ್ತು. ಆದರೆ ನೀನವಳನ್ನ ತೋರದೆ ಇನ್ಯಾರು ಅವಳನ್ನ ವರಿಸಿ ಯಾರು? ಭೀಷ್ಮನಿಂದ ಅಂಬೆಗೆ ಅನ್ಯಾಯವಾಗಿದೆ ಎಂಬ ವರ್ತಮಾನ ಬಂದ ಕಾರಣ ನಾನು ಮಹೇಂದ್ರಾಚಲದಿಂದ ಇಲ್ಲಿಯವರೆಗೆ ಬರಬೇಕಾಯಿತು. ಇದಕ್ಕೆ ನಿನ್ನದ್ದಾದಂತಹ ಸಮರ್ಪಕವಾದ ಉತ್ತರ ನನಗೆ ಬೇಕು. ಗುರುವರ್ಯ, ಗುರುವರಿಯ ಕೇಳಿಗೆ ಸಾವನ್ನ ಒಪ್ಪಿದ ಗುರುವರಿಯ ಕೇಳಿಗೆ ಸಾವನ್ನ ಒಪ್ಪಿದ ಪರಿಯನ್ನು ತಿಳಿಯದೆ ನಾನು ಪರಿಯನ್ನು ತಿಳಿಯದೆ ಗುರುವರ್ಯ, ಅನ್ಯ ಪುರುಷನಳ ಚಿತ್ತವಿಟ್ಟವಳ ನೀನು ತಂದದ್ದು ಸರಿಯೇ ಎಂದು ಕೇಳುತ್ತಾ ಇದ್ದೀರಿ. ಹೌದು. ಅವಳನ್ನು ಹಸ್ತಿನೆಗೆ ಕರೆತರುವವರೆಗೂ ಅವಳು ಪರಪುರುಷನಲ್ಲಿ ಮನ ಮಾಡಿದ್ದಾಳೆ ಎನ್ನುವ ವಿಷಯವೇ ನನಗೆ ಗೊತ್ತಿಲ್ಲ. ಓಹೋ. ನನಗೆ ಅಂತಲ್ಲ, ಹ್ಮ್. ಅವಳ ಪಿತನಾದ ಪ್ರತಾಪಸೇನನಿಗೂ ಗೊತ್ತಿಲ್ಲವಂತೆ. ಹ್ಮ್. ಅದನ್ನು ಅವಳೇ ಹೇಳಿದ್ದಾಳೆ. ಮಾತೆ ಸತ್ಯವತಿ ದೇವಿಯ ಅಪ್ಪಣೆಯ ಮೇರೆಗೆ ಹ್ಮ್. ತಮ್ಮನಾದ ವಿಚಿತ್ರ ವೀರ್ಯನಿಗೆ ವಿವಾಹಗೈಯುವ ಉದ್ದೇಶದಿಂದ ನಾನು ಕಾಶಿ ರಾಜ್ಯಕ್ಕೆ ಹೋದವನು. ಹಸ್ತಿನೆಗೆ ಕರೆತಂದ ಬಳಿಕ
ಈ ಮೂವರು ಬಾಲಿಕೆಯರಲ್ಲಿ ನನ್ನ ತಮ್ಮನನ್ನು ವರಿಸಿರಿ ಎಂದು ಕೇಳಿದಾಗ ಹಾ. ಅಂಬಿಕೆ ಅಂಬಾಲಿಕೆಯರು ಮರು ಮಾತಾಡದೆ ಸಮ್ಮತಿಸಿದರು. ಆಗ ಇವಳಾಡಿದ ಮಾತೇನು ಗೊತ್ತೇ? ಏನು? ಪರಾಕ್ರಮದಿಂದ ನನ್ನನ್ನು ಗೆದ್ದು ತಂದವರು ನೀವು, ನೀವು ನನ್ನನ್ನು ವರಿಸಬೇಕು ಎನ್ನುವುದಾಗಿ ಹೇಳಿದಳು. ಅದಕ್ಕೆ ನಾನು ನಿರಾಕರಿಸಿದಾಗ ಹಾ. ಅವಳು ನಿಜ ವಿಷಯವನ್ನು ಅರುಹಿದಳು. ಓಹೋ. ಸೌಪದೇಶದ ಅಧಿಕಾರಿಯಾದಂತ ಸಾಲ್ವನಲ್ಲಿ ಮನ ಮಾಡಿದವಳಂತೆ ತನ್ನನ್ನು ಅಲ್ಲಿಯವರೆಗೆ ತಲುಪಿಸಿದರೆ ತಾನು ಅವರನ್ನು ವಿವಾಹವಾಗಿ ಸಂತೋಷದಿಂದ ಇರುತ್ತೇನೆ ಎಂಬುದಾಗಿ ಹೇಳಿದ ಕಾರಣ ಓರ್ವ ಬ್ರಾಹ್ಮಣೋತ್ತಮರನ್ನು ಜೊತೆ ಮಾಡಿ ಹಾ. ಅವಳನ್ನು ಸೌಪದೇಶಕ್ಕೆ ಕಳುಹಿದೆ. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಆದರೆ ಆ ಸಾಲ್ವ ಇವಳನ್ನು ತಿರಸ್ಕರಿಸಿದ್ದಕ್ಕೆ ನಾನು ಹೊಣೆಯಲ್ಲವಲ್ಲ. ನಾನು ಅವರನ್ನು ಕರೆತಂದದ್ದು ನನ್ನ ತಮ್ಮನಿಗೋಸ್ಕರ. ದೇವವ್ರತ, ತಮ್ಮನಿಗಾದರೂ ಪರನಾರಿಯರ ನೀನು. ಹೋದವನಂತೆ ಹೌದೇ? ಹೌದು ಗುರುಗಳೇ. ಚಕ್ರವರ್ತಿ ಪೀಠದಲ್ಲಿ ಮೆರೆಯುತ್ತಿರುವ ನಮಗೆ ತಿಳಿಯದ ಹಾಗೆ ವಿವಾಹ ನೆರವೇರಿಸಬೇಕು ಎಂಬುದಾಗಿ ಪ್ರತಾಪಸೇನ ಯೋಚಿಸಿದ್ದಾನೆ ಎಂಬ ವಿಷಯ ಗುಪ್ತಚರರ ಮೂಲಕ ತಿಳಿದಾಗ ಇದರಲ್ಲೇ ನಮ್ಮ ರಾಜಕೀಯ ಹುನ್ನಾರವಿದೆ ಎಂದು ಅರಿತ ನಾನು ರಾಜಕೀಯ ಸುಭದ್ರತೆಯ ದೃಷ್ಟಿಯಿಂದ ಹಾಗೂ ನನ್ನ ತಮ್ಮನಿಗೆ ವಿವಾಹಗೈಯುವ ಉದ್ದೇಶದಿಂದ ನಾನಲ್ಲಿಗೆ ಹೋದದ್ದು. ಸರಿ, ನಿನ್ನ ಯೋಚನೆ ಸರಿಯಾದದ್ದೇ ಹೋದಾದರೂ ಪ್ರತಾಪಸೇನ ಇಟ್ಟ ಪಣ ಸರ್ವರನ್ನ ಗೆಲಿದ ವಿಕ್ರಮಿಗೆ ಹೆಣ್ಣು ಮಕ್ಕಳನ್ನ ಕೊಡುತ್ತೇನೆ ಎಂಬುದಾಗಿ. ನಿಜ. ಆ ಪ್ರಕಾರವಾಗಿ ಆ ಹೆಣ್ಣು ಮಕ್ಕಳನ್ನ ನೀನು ವರಿಸಬೇಕಿತ್ತು. ಅಂಬೆಯು ಕಾಶಿಯಿಂದ ನಿನ್ನ ರಥವನ್ನೇರಿ ಬಂದ ಕಾರಣ ಅವಳನ್ನ ತ್ಯಜಿಸಿದನಂತೆ. ಪಾರಮಾರ್ಥಿಕವಾಗಿ ಯೋಚಿಸಿದರೆ ಅಂಬೆಯ ಮನದಿಂಗಿತವನ್ನ ತಿಳಿಯದೆ ನಿನ್ನ ವಿಚಾರವನ್ನ ಸಭೆಯಲ್ಲಿ ಘೋಷಿಸದೆ ಅವಳನ್ನ ತಂದವನು ನೀನಾದ ಕಾರಣ ಈಗ ನೀನೇ ಅವಳನ್ನ ವರಿಸಬೇಕು. ಗುರುವರ್ಯ, ತಂದೆಗೋಸ್ಕರ ಬ್ರಹ್ಮಚರ್ಯ ಗುರು
ಬುದ್ಧಿಗೇಡಿಯ ಹಾಗೆ ವರ್ತಿಸಿದವಳು ಅಂಬೆ. ಓಹೋ. ಮಾತ್ರವಲ್ಲ, ಅವಳ ಮಾನಸಿಕ ಸ್ಥಿತಿಗೆ ಒಂದು ಬದ್ಧತೆ ಎನ್ನುವುದಿಲ್ಲ. ಅಂದು ನಾನು ಈ ಮೂವರು ಸಹೋದರಿಯರನ್ನು ಕರೆದು ಹಾ. ನನ್ನ ತಮ್ಮನನ್ನು ವರಿಸಿರಿ ಎಂದು ಕೇಳಿದಾಗ ಅಂಬಿಕೆ ಅಂಬಾಲಿಕೆಯರು ಮರು ಮಾತಾಡದೆ ಒಪ್ಪಿಗೆ ಇತ್ತರು. ಹಾ. ಆಗ ಇವಳಾಡಿದ ಮಾತೇನು ಗೊತ್ತೇ? ಏನು? ಬ್ರಹ್ಮಚಾರಿಯಾದ ನಾನು ಆಡಲಾರೆ, ನಾನೇ ತನ್ನನ್ನು ವರಿಸಬೇಕು ಎನ್ನುವುದಾಗಿ ಹೇಳಿದಳು. ಅದಕ್ಕೆ ನಾನು ಬಲ್ಲೆ ಎಂದ ಮೇಲೆ ಅವಳು ಸಾಲ್ವನ ವಿಷಯವನ್ನು ಅರುಹಿದಳು. ಅಂದ ಮೇಲೆ ಅವಳಿಗೆ ನಾನಾದರೂ ಆದೀತು, ಸಾಲ್ವನಾದರೂ ಆದೀತು. ಇಂತಹ ಮನಸ್ಥಿತಿಯನ್ನು ಹೊಂದಿದ ಈ ಅಂಬೆಯ ಪರವಾಗಿ ನಿಮ್ಮಂತವರು ಬರಬಾರದಿತ್ತು. ಓಹೋ. ಹಾಗಿರಲಿ. ಆಗಲೇ ಹೇಳಿದಿರಲ್ಲ, ಭೀಷಣವಾದ ಪ್ರತಿಜ್ಞೆಯನ್ನು ಮಾಡಿ ಎತ್ತರಕ್ಕೆ ಏರಿದವನು ಎಂಬುದಾಗಿ. ನಿಜ. ಈಗ ಅದೇ ಪ್ರತಿಜ್ಞೆಯನ್ನು ಮುರಿಯುವುದಕ್ಕೆ ಆಜ್ಞೆ ಮಾಡುತ್ತಾ ಇದ್ದೀರಿ. ನೀವು ಹೇಳಿದಂತೆ ಈ ಅಂಬೆಯನ್ನು ವರಿಸುವುದಕ್ಕಾಗುವುದಿಲ್ಲ. ಓಹೋ. ತಂದೆಗೆ ಕೊಟ್ಟ ಮಾತನ್ನು ನಾನು ಮೀರಲಾರೆ. ಬ್ರಹ್ಮಚರ್ಯ ಪಾಲನೆ ನನ್ನ ಧರ್ಮ ಕರ್ತವ್ಯ, ಅದುವೇ ನನ್ನ ಜೀವನದ ಮುಖ್ಯ ಗುರಿ. ದೇವವ್ರತ. ಗುರುವಕ್ಕೆ ಲಂಘನ ದೋಷವಾದೀತು. ದೇವವ್ರತ. ಗುರುಗಳೇ, ಹಿಂದೆ ನಿನಗೆ ತಂದೆಯಾಗಿ ತಾಯಿಯಾಗಿ ಗುರುವಾಗಿ ಸರ್ವಸ್ವವಾಗಿ ನಿನ್ನನ್ನು ಎತ್ತಿ ಹಿಡಿದವರು ಈ ಭಾರ್ಗವರಾಮ. ಒಂದು ವೇಳೆ ನೀನು ನನ್ನ ಮಾತನ್ನ ಕೇಳಲಿಲ್ಲ ಅಂತಾದರೆ ಗುರುವಾಕ್ಯವನ್ನು ಅನುಸರಿಸಿ ನಿನ್ನನ್ನು ತಟ್ಟುವುದು ಖಂಡಿತ. ಮಾತ್ರವಲ್ಲ, ಅಂಬೆಯ ಕಣ್ಣೀರು ನಿನ್ನನ್ನ ಸುಡದೆ ಬಿಡದು. ಪ್ರಪಂಚದಲ್ಲಿ ಹೆಣ್ಣಿಗಿರುವ ಸ್ಥಾನ ಅತೀ ಎತ್ತರದ್ದು. ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಅಂತಹ ಹೆಣ್ಣಿನ ಮನಸ್ಸನ್ನ ನೀನು ನೋಯಿಸಿದೆ ಅಂತಾದರೆ ಅವಳ ಸಂತಾಪದ ದೆಸೆಯಿಂದ ನಿನ್ನ ಪುಣ್ಯವೆಲ್ಲವೂ ಸಂಪತ್ತೆಲ್ಲವೂ ನಾಶವಾಗಿ ಬಿಡುತ್ತದೆ. ಇದು ಸತ್ಯ. ಗುರುವರ್ಯ, ಈ ನಿಮ್ಮ ಬೆದರಿಕೆಗಳಿಗೆಲ್ಲ ಬೆದರುವವನಲ್ಲ ಈ ಭೀಷ್ಮ. ಓಹೋ. ಈ ಗಂಗಾಸುತನಿಗೆ ಯಾವುದೇ ಸಂಪತ್ತಿನ ಆಸೆಯಾಗಲಿ, ಮನಸ್ಸಿಗೊಪ್ಪದ ಕಾರ್ಯವನ್ನು ಮಾಡಿ ಹೆಸರು ಗಳಿಸುವ ದುರಾಸೆಯಾಗಲಿ ಇಲ್ಲವೇ ಇಲ್ಲ. ನಾನು ಸತ್ಯಪಥದಲ್ಲಿ ನಡೆಯುತ್ತಿರುವವರೆಗೆ ನನಗೆ ಯಾವ ದೋಷವೂ ತಟ್ಟಲಾರದು. ಅಷ್ಟೇ ಅಲ್ಲ, ಕ್ಷಾತ್ರ ಧರ್ಮಕ್ಕನುಸಾರವಾಗಿ ನಾನು ಕೈದಂತಹ ಶಪಥವನ್ನು ಎಂದಿಗೂ ಬಿಡಲಾರೆ. ಇದು ನನ್ನ ನಿರ್ಧಾರ. ಹಾಗಾದರೆ ಬಿಡಿ ಬಿಡಿ. ಶ್ವೇತದವಳ ಚಾರಿತ್ರ್ಯವುಳ್ಳ ಭೀಷ್ಮನ ಕುರಿತಾಗಿ ಬಂದದ್ದು ಆರೋಪ. ಹಾಗಾಗಿ ಧರ್ಮ ಪಕ್ಷಪಾತಿಯಾಗಿ ನಿನ್ನನ್ನು ವಿಚಾರಿಸುವುದಕ್ಕೆ ಬಂದವನು ನಾನು. ನಿನ್ನ ಅಂತಃಸತ್ವ ನಿರ್ಮಲವಾಗಿರುವುದೇ ಹೌದು ಅಂತಾದರೆ ಸಿದ್ಧನಾಗುವ ಯುದ್ಧಕ್ಕೆ ನೋಡಿಕೊಳ್ಳುತ್ತೇನೆ. ಗುರುವರ್ಯ, ಗುರುವೆ ನಿನ್ನೋಡು ಗುರುವೆ ನಿನ್ನೋಳು
ಇದು ನನ್ನ ಅಹಂಕಾರ ಎಂದು ತಾವು ಭಾವಿಸಬಾರದು. ನಾನು ನಿರಪರಾಧಿ ಎಂಬುದನ್ನು ನಿಮ್ಮ ಮುಂದೆ ಯುದ್ಧದ ಮುಖೇನ ದೃಢೀಕರಿಸಬಲ್ಲೆ. ನನ್ನ ಹಾಗೂ ನಿಮ್ಮ ನಡುವೆ ನಡೆಯುತ್ತಿರುವ ಈ ಧರ್ಮಯುದ್ಧದಲ್ಲಿ ನನಗೆ ಜಯ ದೊರಕಲಿ ಎಂದು ಗುರುವಾಗಿ ನನ್ನನ್ನು ಹರಸಬೇಕು ತಾವು. ದೇವವ್ರತ, ನೀನು ಮೊದಲಿನಿಂದಲೂ ಬಹಳ ಬುದ್ಧಿವಂತ. ನನ್ನೊಡನೆ ಹೋರಾಟಕ್ಕೆ ನಿಂತು ನನ್ನಲ್ಲಿಯೇ ಶುಭ ಹಾರೈಕೆಯನ್ನು ಬೇಡುತ್ತಿರುವೆ. ಆಗಲಿ, ಧರ್ಮಕ್ಕೆ ಜಯವಾಗಲಿ. ಬೇರೆ ರಥವನ್ನ, ನನಗೆ ರಥ ಬೇಕಿಲ್ಲ. ಈ ಭೂಮಿಯೇ ನನಗೆ ರಥ, 4 ವೇದಗಳೇ ಕುದುರೆಗಳು. ಹಾಗಾಗಿ ಹಿಡಿಮಿನನ್ನು ನೋಡಿಕೊಳ್ಳುತ್ತೇನೆ ನೀನಷ್ಟು ಧರ್ಮವಂತ ಎಂಬುದನ್ನ. ಸಿದ್ಧನಾಗು. ದೇವವ್ರತ, ಗುರುಗಳೇ, ಹಿಂದಕ್ಕೆ 21 ಬಾರಿ ಭೂಪ್ರದಕ್ಷಿಣೆಯನ್ನ ಮಾಡಿದವನು ನಾನು. ವೈಹರು ನಮ್ಮ ಪಿತೃಮಹಾಶಯರನ್ನ ಕೊಂದು ಕಳೆದ ಕಾಲವದು. ದುಷ್ಟ ಕ್ಷತ್ರಿಯರು ರಾಕ್ಷಸರಂತೆ ಮತಿಭ್ರಮಿತರಾದ ಕಾಲಕ್ಕೆ ಭೂಪ್ರದಕ್ಷಿಣೆಯನ್ನ ಮಾಡಿ ಮದವೇದ ಗಜಗಳಂತೆ ವರ್ತಿಸುತ್ತಿರುವ ಕ್ಷತ್ರಿಯರನ್ನೆಲ್ಲ ನನ್ನ ಪರಶುವಿನಿಂದ ಕಚ್ಚಿ ಕಡಿದಿದ್ದೇನೆ. ದುಷ್ಟ ಕ್ಷತ್ರಿಯರ ನಿರ್ನಾಮವಾದ ಮೇಲೆ ಎಲ್ಲವನ್ನ ಬಿಟ್ಟು ಆಯುಧವನ್ನ ಕೆಳಗಿಟ್ಟು ಮಹೇಂದ್ರಾಚಲವನ್ನ ಎಳೆದವನು ನಾನು. ಬ್ರಾಹ್ಮಣನಾಗಿಯೂ ಕೂಡ ಶಸ್ತ್ರಪಾಣಿಯಾಗಿ ದುಷ್ಟ ಕ್ಷತ್ರಿಯರ ಸಂಹರಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ಇಂದು ಪುನಃ ನಿರ್ಮಾಣವಾಗಿದೆ. ಅಂತಹ ಭಾರ್ಗವರಾಮನೆದುರು ನೀನು ನಿಂತದ್ದು ಎಚ್ಚರವಿರಲಿ. ಗುರುವರ್ಯ, ಆಗಿನ ಸಂದರ್ಭ ಹಾಗಿದ್ದಿರಬಹುದು. ನೀವು ಹಾಗೆ ವರ್ತಿಸುವ ಅನಿವಾರ್ಯತೆ ನಿಮಗೆ ಬಂದಿರಬಹುದು. ಆದರೆ ಆ ಕಾಲಕ್ಕೆ ಈ ಭೀಷ್ಮ ಹುಟ್ಟಿರಲೇ ಇಲ್ಲ. ಅಂದು ನಾನಿದ್ದರೆ ಆ ದುಷ್ಟರನ್ನು ತಡೆಯುವುದಕ್ಕೆ 21 ಬಾರಿ ಪ್ರದಕ್ಷಿಣೆ ಹಾಕುವ ಸಂದರ್ಭ ಬರುತ್ತಿರಲಿಲ್ಲ. ಅಂತಹ ಕ್ಷಾತ್ರ ತೇಜ ನನ್ನಲ್ಲಿರುವುದು. ಎಲ್ಲಾ ಕ್ಷತ್ರಿಯರನ್ನು ಗೆದ್ದಂತಲ್ಲ ಈ ಭೀಷ್ಮನನ್ನ ಗೆಲ್ಲುವುದು. ದೇವವ್ರತ, ಕ್ಷಾತ್ರವೇದ ಕುರಿತಾಗಿ ನನ್ನಲ್ಲಿ ಆಡುವುದಕ್ಕೆ ಬರಬೇಡ. ನಿನ್ನ ಹಾಗೆ ತನ್ನ ಕ್ಷಾತ್ರವೇದ ಮುಂದೆ ಯಾವುದೂ ಇಲ್ಲ ಎಂಬಂತಹ ವಿಶ್ವಾಮಿತ್ರನ ಅತಿಯಾದ ಅಹಂಕಾರ ಏನಾಯಿತು? ಬ್ರಹ್ಮರ್ಷಿಗಳಾದಂತಹ ವಸಿಷ್ಠರಿಗೆ ದೈವದತ್ತವಾಗಿ ಬಂದಂತಹ ಕಾಮಧೇನು ನಂದಿನಿಯನ್ನ ತಾನು ವಶಪಡಿಸಿಕೊಳ್ಳಬೇಕೆಂಬ ದುರಾಸೆಯಿಂದ ತನ್ನಲ್ಲಿರುವಂತಹ ಕ್ಷಾತ್ರ ಬಲವನ್ನ ಪ್ರಯೋಗಿಸುವುದಕ್ಕೆ ಮುಂದಾದ. ಆಗ ವಸಿಷ್ಠರು ಕೇವಲ ತನ್ನ ತಪೋಬಲದಿಂದ ವಿಶ್ವಾಮಿತ್ರ ಹಾಗೂ ಆತನ ಸಕಲ ಸೈನಿಕರನ್ನ ಪರಾಭವಪಡಿಸಲಿಲ್ಲವೇ? ಹಾಗಾಗಿ ಕ್ಷಾತ್ರ ತೇಜದ ಕುರಿತು ನನ್ನಲ್ಲಿ ಆಡದಿರು. ಅದೇನೇ ಇರಲಿ, ತೇಜಸ್ಸುಳ್ಳ ಕ್ಷತ್ರಿಯನು ಏನನ್ನಾದರೂ ಸಾಧಿಸಿಯಾನು ಎಂಬುದಕ್ಕೆ ಕ್ಷತ್ರಿಯನಾದ ಕೌಶಿಕನು ಮುಂದೆ ತನ್ನ ನಿರಂತರ ಸಾಧನೆಯಿಂದ ಬ್ರಹ್ಮಶ್ರೀಯಾಗಿ ವಿಶ್ವಾಮಿತ್ರನೆಂದೆನಿಸಿಕೊಂಡಿದ್ದೆ ನಿದರ್ಶನವಲ್ಲವೇ? ಅಷ್ಟೇ ಅಲ್ಲ, ಮಂತ್ರಗಳಲ್ಲೇ ಅತಿ ಶ್ರೇಷ್ಠವಾದ ಮಂತ್ರ ಗಾಯತ್ರಿ ಮಂತ್ರವಲ್ಲವೇ? ಅಂತಹ ಗಾಯತ್ರಿ ಮಂತ್ರ ಬ್ರಹ್ಮದೇವನಿಂದ ಅನುಗ್ರಹಿಸಲ್ಪಟ್ಟದ್ದಾದರೂ ಮರುಕುಲಕ್ಕೆ ಅದನ್ನು ನೀಡಿದ ಕೀರ್ತಿ ಬ್ರಹ್ಮಶ್ರೀ ವಿಶ್ವಾಮಿತ್ರರಿಗೆ ಸಲ್ಲುತ್ತದೆ. ಅದು ಹಾಗಿರಲಿ, ಕ್ಷತ್ರಿಯರ ಕುರಿತಾಗಿ ಇಷ್ಟೊಂದು ಹಗುರವಾಗಿ ಮಾತನಾಡುವ ತಾವು ಮಾಡಿದ್ದೇನು? ಸ್ವಾಮಿ ನೀವು ಬ್ರಹ್ಮಕುಲ ಗುರುವರ್ಯ, ಕ್ಷತ್ರಿಯರ ಕುರಿತಾಗಿ ಈ ರೀತಿಯಾದ ಭಾವನೆಯನ್ನು ಹೊಂದಿದಂತಹ ನೀವು ಅಂದು ರಾಮನಿಗೆ ವೈಷ್ಣವ ಧನಸ್ಸನ್ನು ನೀಡಿದಿರಲ್ಲ.
ರಾಮ ಕ್ಷತ್ರಿಯನಲ್ಲವೇ? ಆತನಿಗೆ ಏಕೆ ಇತ್ತಿರಿ ಚಾಪವನ್ನು? ದೇವವ್ರತ ದೇವವ್ರತ ಯಾವ ಕ್ಷತ್ರಿಯನಾದವನು ಸತ್ಯಧರ್ಮದ ಮಾರ್ಗದಲ್ಲಿ ನಡೆಯುತ್ತಾನೋ ಅಂತಹ ಕ್ಷತ್ರಿಯನನ್ನು ನಾನು ಗೌರವಿಸುತ್ತೇನೆ. ಆದರೆ ನಿನ್ನದು ಹಾಗಲ್ಲ. ಎಂತಹ ವಂಶ ನಿನ್ನದು! ನಿನ್ನ ವಂಶದಲ್ಲೇ ಜನಿಸಿದ ದುಷ್ಯಂತನು ಕಣ್ವರ ಸಾಕು ಮಗಳಾದಂತಹ ಶಕುಂತಲೆಯನ್ನ ಗಾಂಧರ್ವ ರೀತಿಯಲ್ಲಿ ವಿವಾಹವಾಗಿ ಅವಳು ಒಂದು ಮಗುವಿನ ತಾಯಿಯಾಗಲು ಬಾಧ್ಯಸ್ಥನಾಗಿಯೂ ಕೂಡ ಅವಳನ್ನ ತಿರಸ್ಕರಿಸಿ ದುರ್ನೀತಿಯನ್ನ ತೋರಲಿಲ್ಲವೇ? ದುರ್ವಾಸರಿಂದ ಶಕುಂತಲೆ ಪಡೆದ ಶಾಪದ ಪರಿಣಾಮವಾಗಿ ಆ ಎಲ್ಲಾ ಘಟನೆ ನಡೆದದ್ದು. ಇದನ್ನು ಅರಿಯದೇ ಇದ್ದವರು ನೀವಲ್ಲ. ತದನಂತರದಲ್ಲಿ ಮೀನಿನ ಹೊಟ್ಟೆಯಲ್ಲಿ ದೊರಕಿದ ಮುದ್ರೆಯುಂಗುರದಿಂದ ದುಷ್ಯಂತನಿಗೆ ಹಳೆಯ ನೆನಪು ಮರುಕಳಿಸಿ ಆಮೇಲೆ ಆತ ಶಕುಂತಲೆಯನ್ನು ಸ್ವೀಕರಿಸಿದ ತಾನೆ. ಆ ವಿಷಯವನ್ನು ಮರೆಮಾಚುವ ಅಗತ್ಯ ಇಲ್ಲ ಎಂದಂದುಕೊಳ್ಳುತ್ತೇನೆ. ಅದು ಹಾಗಿರಲಿ. ನನ್ನ ಕುಲಕೋಟೆಯ ಕುರಿತಾಗಿ ಅವಹೇಳನವಾಗಿ ಮಾತನಾಡುವ ತಾವು ಮಾಡಿದ್ದೇನು? ಹೆಣ್ಣಿನ ಕುರಿತಾಗಿ ಬಹುದೊಡ್ಡ ಪಾಠವನ್ನೇ ಮಾಡಿದಿರಿ ನನಗೆ ಈ ಅಂಬೆಯನ್ನು ಮುಂದಿಟ್ಟುಕೊಂಡು. ಅಂತಹ ನೀವು ಅಂದು ಮಾಡಿದ್ದೇನು? ನಿಮ್ಮ ತಂದೆ ಜಮದಗ್ನಿ ಮಹರ್ಷಿಗಳು ಆಡಿದ ಒಂದೇ ಒಂದು ಮಾತಿಗಾಗಿ ಹಿಂದು ಮುಂದು ನೋಡದೆ ಹೆತ್ತ ತಾಯಿಯ ಕೊರಳನ್ನೇ ಕೊಯ್ದು ಬಿಸಾಕಿದವರು ನೀವು. ಈಗ ಹೆಣ್ಣಿನ ಕುರಿತಾಗಿ ನನಗೆ ಬೋಧನೆ ಮಾಡುವುದಕ್ಕೆ ಬಂದಿರಿ. ಅಂದು ನಿಮಗೆ ನಿಮ್ಮ ತಂದೆಯ ಮಾತೆ ವೇದವಾಕ್ಯವಾಯಿತು. ಆದರೆ ಇಂದು ನಾನು ನನ್ನ ತಂದೆಗೆ ಕೊಟ್ಟ ಮಾತನ್ನು ಬಿಟ್ಟು ಈ ಅಂಬೆಯನ್ನು ವರಿಸುವುದಕ್ಕೆ ಒತ್ತಾಯ ಮಾಡುತ್ತಾ ಇದ್ದೀರಿ. ನಿಮಗೊಂದು ನ್ಯಾಯ, ನನಗೊಂದು ನ್ಯಾಯ. ಖಂಡಿತಕ್ಕೂ ಈ ಅಂಬೆಯನ್ನು ನಾನು ವರಿಸಲಾರೆ. ನಿಮ್ಮೊಡನೆ ಯುದ್ಧಕ್ಕೆ ನಾನು ಸಿದ್ಧ. ಎಂತಹ ಕಾರ್ಯವನ್ನು ನಾನು ಗೈದು ಬಿಟ್ಟೆ. ನನ್ನ ಶರಾಘಾತದಿಂದ ಗುರುಗಳು ಧರೆಗೊರಗಿದರಲ್ಲ. ರಥದಿಂದಿಳಿದು ಓಡೋಡಿ ಬಂದ ನಾನು ಗುರುಗಳ ಶಿರವನ್ನು ನನ್ನ ತೊಡೆಯ ಮೇಲಿರಿಸಿಕೊಂಡು ಸುರಿಯುತ್ತಿರುವ ರಕ್ತವನ್ನು ಸೆರಗಿನಿಂದ ಒರೆಸಿದೆ. ಆದರೆ ಗುರುಗಳ ದೇಹದಲ್ಲಿ ಯಾವ ಚಲನೆಯೂ ಕಾಣುತ್ತಾ ಇಲ್ಲ. ನೋವಿನ ತೀವ್ರತೆಯಿಂದ ಜೀವ ತರೆದು ಬಿಟ್ಟರೆ ಅಯ್ಯೋ, ಗುರುಗಳನ್ನು ಕೊಂದ ಮಹಾಪಾತಕಿ ನಾನಾಗಿ ಹೋದೆನೆ, ಪಟುಕನಾಗಿ ಹೋದೆನೆ ನಾನು. ಭಗವಂತ, ಅಷ್ಟು ಮಾತ್ರಕ್ಕೆ ತನ್ನ ಪಾಲಿಗೆ ಜಯ ದೊರಕಿತು ಎಂದು ಭೀಷ್ಮ ಭಾವಿಸುವುದು ಬೇಡ. ಹಾಗಿದ್ದರೆ ದೂರದಲ್ಲಿ ನನಗೆ ಹಿನ್ನಡೆಯಾಗುವುದಕ್ಕೆ ಕಾರಣವೇನು? ರಥವಿಲ್ಲದಿರುವುದೇ, ಸಾರಥಿ ಇಲ್ಲದಿರುವುದೇ? ಇದು ನನ್ನದ್ದಾದಂತಹ ತಪೋಬಲದಿಂದ ಮಾನ ಸೃಷ್ಟಿಯಾದ ದಿವ್ಯಾಶ್ವವನ್ನು ಹೊಂದಿದ ಸುವರ್ಣಭೂಷಣ ಅಲಂಕೃತವಾದ ರಥವನ್ನೇ ಅಕೃತಾವಣನನ್ನ ಸಾರಥಿಯನ್ನಾಗಿಸಿ ಸೂರ್ಯಚಂದ್ರಕಾರ ಗುರುತುಗಳಿಂದ ಶೋಭಿಸುವ ಕವಚವನ್ನ ತೊಳುವುಗಳನ್ನ ತೊಟ್ಟು ಬಿಲ್ಲು ಬತ್ತಳಿಕೆಯನ್ನ ಧರಿಸಿ ಮತ್ತೆ ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ. ಯಲಾಸುರ ನದಿಯ ಕೊನೆಯೇ
ಅವನು ಇಚ್ಛಾಮರಣಿ ಎಂಬುದು ನೆನಪಿರಲಿ. ಒಳಗೆ ಬನ್ನಿ, ನೋಡಿಕೊಳ್ಳುತ್ತೇನೆ. ಸಿದ್ಧನಾಗು. ಸುರನಮಗೆ ಕಥೆ ಬರೆದು ಇಂದ್ರಾಸ್ತ್ರವನ್ನು ಹೊರಳಿಸಿದಾಗ ಇದು ಇಂದ್ರಾಸ್ತ್ರವನ್ನ ಪ್ರಯೋಗಿಸಿದ್ದೇನೆ, ತಾಳಿಕೋ. ಹಾ, ಕಂಡಾಕ್ಷಣ ಹೊರಗುಳೊಳಗೆ ಸಮಯದ ಕಾಣುವ ಗಂಗೆಯೋ ಮಗನೇ. ಪರಮಾನಂದದಲ್ಲಿ ತೇಲುತ್ತಾ ಮೈಮರೆತು ವಿವೇಕ ಶೂನ್ಯನಾಗಿ ವರ್ತಿಸಿದರೆ ಎಂತಹ ದುಸ್ಥಿತಿ ಪ್ರಾಪ್ತವಾಗುತ್ತದೆ ಎನ್ನುವುದಕ್ಕೆ ಈ ಗಂಗೆಯ ಬದುಕೆ ಒಂದು ನಿದರ್ಶನವಾಗಿ ಹೋಯಿತಲ್ಲ. ಸ್ಪರ್ಶ ಮಾತ್ರದಿಂದಲೇ ಬ್ರಹ್ಮತ್ಯಾದಿ ಮಹಾಪಾತಕಗಳನ್ನು ನಾಶ ಮಾಡಬಲ್ಲ ಪರಮ ಪಾವನೆಯೂ ಅಘನಾಶಿನಿಯೂ ಆಗಿರುವ ಗಂಗಾ ಮಾತೆ ನಾನಾದರೂ ಬ್ರಹ್ಮಸಭೆಯಲ್ಲಿರುವಾಗ ಮಹಾಭೀಷಣಿಗೆ ಮನಸೋತು ಮೈಮರೆತ ಪರಿಣಾಮವಾಗಿ ಭೂಲೋಕದಲ್ಲಿ ಗೃಹಸ್ಥ ಜೀವನವನ್ನು ಹೊಂದುವಳಾಗು ಎನ್ನುವಂತಹ ಬ್ರಹ್ಮಶಾಪಕ್ಕೆ ಗುರಿಯಾದೆ. ಅಂದು ದೇವಲೋಕದಿಂದ ಬರುವಾಗ ಮಾರ್ಗ ಮಧ್ಯದಲ್ಲಿ ಕಂಡವರು ವಶಿಷ್ಠ ಮುನಿಗಳಿಂದ ಶಾಪಗ್ರಸ್ತರಾದಂತಹ ಅಷ್ಟವಸುಗಳು ಅವರಿಗೆ ತಮಗೆ ಮುಕ್ತಿ ದೊರಕಿಸಿಕೊಡುವಂತೆ ಕೇಳಿದಾಗ ಮಾತೃ ಹೃದಯ ಜಾಗೃತವಾಗಿ ಅವರಿಗೆ ಮಾತು ಕೊಟ್ಟೆ. ಆ ಬಳಿಕ ಬ್ರಹ್ಮಶಾಪದಂತೆ ಧರೆಯಲ್ಲಿ ಮಾನವನಾಗಿ ಹುಟ್ಟಿದ ಮಹಾಭೀಷ ಆತನಷ್ಟೇನೆ ಮಹಾರಾಜ ಶಂತನು. ಇಬ್ಬರು ಒಬ್ಬರನ್ನೊಬ್ಬರು ಮೆಚ್ಚಿ ವಿವಾಹವಾದ ಬಳಿಕ 8 ಗಂಡು ಮಕ್ಕಳಿಗೆ ಜನ್ಮವಿತ್ತೆ. ಅವರೇ ಅಷ್ಟವಸುಗಳು. ಅವರಿಗೆ ಮಾತು ಕೊಟ್ಟಂತೆ ಹುಟ್ಟಿದಾಕ್ಷಣ 7 ಮಕ್ಕಳನ್ನು ಕಠಿಣ ಹೃದಯಿಯಾಗಿ ನದಿಗೆ ಎಸೆದು ಬಿಟ್ಟೆ. ಆದರೆ 8ನೇ ಮಗುವನ್ನು ನದಿಗೆ ಎಸೆಯುವಾಗ ಶಂತನು ಮಹಾರಾಜ ಪ್ರಶ್ನಿಸಿದ. ವಿವಾಹ ಸಂದರ್ಭದಲ್ಲಿ ನಾನು ತೆಗೆದುಕೊಂಡ ಮಾತಿನ ಪ್ರಕಾರ ನನ್ನ ಕಾರ್ಯದ ಕುರಿತಾಗಿ ಪ್ರಶ್ನಿಸಿದ ಕಾಲಕ್ಕೆ ನಾನು ನಿಮ್ಮನ್ನು ದೊರೆಯುತ್ತೇನೆ ಎಂದು ಹೇಳಿದ ಪ್ರಕಾರ 8ನೇ ಮಗುವಾದ ದೇವರ್ತಿನನ್ನು ಬೆಳೆಸಿ ಗುರುಗಳ ಮೂಲಕ ಸಕಲ ವಿದ್ಯಾಪಾರಂಗತನನ್ನಾಗಿಸಿ ಮನೆಯ ತಂದೆಗೆ ಒಪ್ಪಿಸಿ ಹೋದವಳು ನಾನು. ಇಂದು ಈ ಸಂದರ್ಭದಲ್ಲಿ ಕೇಳಿಬಂದ ವರ್ತಮಾನ ಭಾರ್ಗವರಾಮರಿಗೂ ಮಗು ದೇವವೃತ್ತಿನಿಗೂ ನಡುವೆ ಮಹಾಸಮರವೇ ನಡೆದು ಪರಶುರಾಮರ ಇಂದ್ರಾಸ್ತ್ರದ ಘಾತಕ್ಕೆ ಮಗು ಭೀಷ್ಮ ಮೂರ್ಛಿತನಾಗಿದ್ದಾನೆ ಎಂಬ ಹಾಗೆ ತಡ ಮಾಡದೆ ಕುರುಕ್ಷೇತ್ರದ ಕಡೆಗೆ ಹೊರಟು ಬಂದೆ. ಅಯ್ಯೋ, ಇದೇನಾಗಿ ಹೋಯಿತು ಕಂದ. ದೇವೃತ್ತ ಅನಾಥನಂತೆ ತೆರೆಯಲು ಹೊರಗಿದೆಯಲ್ಲ. ಏಳು ಕಂದ, ಏಳು. ನೀನೇನು ಸಾಮಾನ್ಯದವನೇ?
ನಾನು ನಿಶ್ಚೇಷ್ಟಿತನಾದ ಕಾಲಕ್ಕೆ ನೀನು ಬಂದೆ. ನಿಮ್ಮ ಮಮತೆಯ ಅಮೃತ ಹಸ್ತ ಸ್ಪರ್ಶದಿಂದ ನಾನೆಚ್ಚೆತ್ತೆ. ಎದುರಿಗೆ ನಿನ್ನನ್ನು ಕಂಡು ಮನ ಪುಳಕಿತಗೊಂಡಿತಮ್ಮ. ಮಗನೇ ಭೀಷ್ಮ, ಅಮ್ಮ, ನಿನ್ನ ಮನ ಪುಳಕಿತಗೊಂಡರೂ ನನಗೆ ಸಮಾಧಾನವಾಗಲಿಲ್ಲ. ಯಾಕೆ ಗೊತ್ತೇ? ಯಾಕೆ? ಬೇಡ ಮಗನೇ ಗುರುವೇನೋಳು, ಬೇಡ ಮಗನೇ ಗುರುವಿನೋಳು. ಮಾಡಬೇಡ ಧುರವ ನೀನು ಮಾಡಬೇಡ ರೋಗಿಯೊಳಗೆ ನನಗೆ ಕಂದ, ನನ್ನ ಮಗನಾಗಿ ಲೋಕಮುಖಕ್ಕೆ ಒಬ್ಬ ಧೀರೋದಾತ್ತ ವ್ಯಕ್ತಿಯಾಗಿ ತೋರಿಸಿಕೊಂಡೆ ನೀನೆಂದು ಗುರುವಿನಲ್ಲಿ ಯುದ್ಧಕ್ಕೆ ಮುಂದಾದೆ ಅಂತಾದರೆ ಇದು ಸರಿಯೇ? ಇದೋ ಗುರುಗಳ ಪಾದಕ್ಕೆ ರಗಿತನ್ನೋದು ತಪ್ಪಾಯ್ತು ಎಂದು ಕ್ಷಮೆ ಕೇಳು. ಹಾಗಲ್ಲದೆ ಹೋದರೆ ಮೂಢಮತಿ ಎಂದಂತೆ ಪ್ರಪಂಚದಲ್ಲಿ ನಗೆಗೇಡಾಗಿ ಹೋಗುವೆ ಕಂದ. ಅಮ್ಮ, ನೀನಾಡುವುದೇನು? ನಾನು ಕ್ಷತ್ರಿಯನಲ್ಲವೇ? ಹೌದು. ಮಾತಗೆ ದೃಢಕ್ಕೆ ನಿಂದವನು ಅಮ್ಮ, ಮಗನೇ, ಕ್ಷತ್ರಿಯಾಣಾಂ ಧರ್ಮೇ ಸ್ಥಿತಃ ಭೀಷ್ಮ. ಕ್ಷತ್ರಿಯ ಧರ್ಮದಲ್ಲಿ ಸ್ಥಿತನಾದವನು ಭೀಷ್ಮ ಎಂಬುದು ಮೂರು ಲೋಕಕ್ಕೂ ಗೊತ್ತಿರುವ ವಿಷಯ. ಹೌದು. ಈ ಅಂಬಾ ಪ್ರಕರಣದಲ್ಲಿ ನಾನು ನಡೆದ ಹಾಗೆ ಧರ್ಮದ್ದೋ ಅಧರ್ಮದ್ದೋ ಎಂದು ನಿರ್ಣಯವಾಗಬೇಕಾದರೆ ನಾನು ಯುದ್ಧ ಮಾಡಲೇಬೇಕು, ಯುದ್ಧದಲ್ಲಿ ಗೆಲ್ಲಲೇಬೇಕು. ಹಾಗಲ್ಲದೆ ಹೋದರೆ ಸೋಲನ್ನು ಒಪ್ಪಿಕೊಂಡ ಹಾಗಾಗುವುದಿಲ್ಲವೇ? ಹೌದು. ಇನ್ನು ಗುರುಗಳಾದ ಭಾರ್ಗವರಾಮರು ಯುದ್ಧ ನಿಲ್ಲಿಸಿ ಶಸ್ತ್ರವನ್ನು ಕೆಳಗಿಳಿಸಿದರೆ ಆಗ ನಾನು ಆಯುಧವನ್ನು ಬಿಡುತ್ತೇನೆ. ಹಾಗಿದ್ದರೆ ಅವರಲ್ಲೇ ಮಾತನಾಡುತ್ತೇನೆ. ಪಿಡಿದ ಛಲವ ಭೀಷ್ಮ ಬಿಡನು ಪಿಡಿದ ಛಲವ ಭೀಷ್ಮ ಬಿಡನು ಒಡನೆ ದಯವ ನಿಲ್ಲಿಸಿ ನೀನು ಒಡನೆ ದಯವ ನಿಲ್ಲಿಸಿ ನೀನು ಸಮರವನ್ನು ಮೊದಲು ಕಡೆಯೊಳವ ತಮ್ಮ ನೀನನು ಸಮರವನ್ನು
ಪರಶುಧರರೇ, ಭೀಷ್ಮನನ್ನ ಜಯಿಸದೆ ಇಲ್ಲಿಂದ ಕದಲಲಾರಿರ್ತಾವು. ಅಂದ ಮೇಲೆ ನನ್ನ ಮಗನನ್ನು ಸಂರಕ್ಷಿಸಿಕೊಳ್ಳುವುದು ಹೇಗೆ ಎಂದು ನಾನು ಯೋಚಿಸಬೇಕಾಗುತ್ತದೆ. ಹಾ. ಇದು ನನ್ನ ಮಗ ಭೀಷ್ಮನನ್ನಕ್ಕೆ ಸಾರಥಿಯಾಗಿ ಅವನಿಗೆ ಸ್ಫೂರ್ತಿಯಾಗಿ ನಾನು ನಿಲ್ಲುತ್ತೇನೆ. ನೀವು ಸಿದ್ಧರಾಗಿ ನೋಡೋಣ ಇದಕ್ಕೆ. ಎಂದು ಗಂಗೋದರವೆಯ ಕ್ಷಣವೆಂದು ಭೀಷ್ಮನ ಕಂಡು ಕುಮಾರಸೇನನಿಗೆ ಸೋತರು ನಾಮಾಟೆಯೋ. ಮಗನೇ ಭೀಷ್ಮ, ಇದೋ ರಥದವಾಗಿಯನ್ನು ಚಪ್ಪಟಿಕೆಯನ್ನು ಹಿಡಿದಿದ್ದೇನೆ. ಇನ್ನು ತಡ ಮಾಡುವುದಲ್ಲ, ಈ ಗಂಗಾ ಸಾರಥ್ಯದಲ್ಲಿ ನಡೆಯಲಿ ಧರ್ಮಯುದ್ಧ. ಹೆಣ್ಣು ನೀನಾಗಿದ್ದೆ. ಹೆಣ್ಣು ನೀನಾಗಿದ್ದೆ. ತುರಗಗಳನ್ನು ನಡೆಸುವುದೇ. ತುರಗಗಳನ್ನು ನಡೆಸುವುದೇ. ಜಗದೊಳಗಿನ್ನು ನಾನು ಇಲ್ಲ ಸತಿಯ ಸೂತಕನವ. ಜಗದೊಳಗಿನ್ನು ನಾನು ಇಲ್ಲ ಸತಿಯ ಸೂತಕನವ. ಶ್ರೀ ಗುರುಭ್ಯೋ ನಮಃ. ಈ ಪ್ರಪಂಚದಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ರೂಪುಗೊಳ್ಳಬೇಕು ಅಂತಾದರೆ ಆ ವ್ಯಕ್ತಿ ಎಂಬ ಶಿಲೆಯನ್ನು ಶಿಲ್ಪವಾಗಿ ರೂಪಿಸಬಲ್ಲ ಸಮರ್ಥರಾದಂತ ತಂದೆ ತಾಯಿಗಳು ಹಾಗೂ ಗುರುಗಳ ಅನುಗ್ರಹವಿರಬೇಕು. ಮಾತ್ರವಲ್ಲ, ದೈವಾನುಕೂಲವೂ ಇರಬೇಕು. ಈ ಅಕೃತಾವಣನ ಜೀವನದಲ್ಲಿ ಆದದ್ದು ಹಾಗೆ. ಬಾಲ್ಯದಲ್ಲಿ ತೀರ್ಥರೂಪರಾದಂತ ಶಾಂತ ಮುನಿಗಳಿಂದ ಸಾಧ್ಯಾಂತವಾಗಿ ಎಲ್ಲ ಸಂಸ್ಕಾರಗಳನ್ನು ಪಡೆದುಕೊಂಡು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಗುರುವಿನ ಬಗ್ಗೆ ನನ್ನದ್ದಾದಂತಹ ಒಂದು ಕಲ್ಪನೆಯನ್ನಿಟ್ಟುಕೊಂಡ ನಾನು ಅಂಥ ಒಂದು ಶಕ್ತಿಯನ್ನು ಹುಡುಕಿಕೊಂಡು ಹೊರಟವನು. ಕಾಡು ಮೇಡನ್ನು ಅಲೆಯುತ್ತಾ ಕ್ರೂರ ಮೃಗಗಳಿಂದ ತಪ್ಪಿಸಿಕೊಳ್ಳುತ್ತಾ ನಡೆದರೆ ಅದೊಂದು ದಿನ ಇದ್ದಕ್ಕಿದ್ದ ಹಾಗೆ ಬೃಹದಾಕಾರದ ವ್ಯಾಘ್ರವೊಂದು ನನ್ನನ್ನು ಅಟ್ಟಿಸಿಕೊಂಡು ಬಂತಲ್ಲ. ಇನ್ನೇನು ಆ ಹುಲಿಯ ಬಾಯಿಗೆ ನಾನು ಆಹಾರವಾದೆ ಎಂದೆಣಿಸುತ್ತಿರುವಾಗಲೇ ಎಲ್ಲಿಂದಲೋ ಬಂದ ಒಂದು ಆಯುಧ ಹುಲಿಗೆ ತಾಗಿ ತತ್ಕ್ಷಣದಲ್ಲಿ ಆ ಹುಲಿ ಉರಿದು ಭಸ್ಮವಾಗಿ ಹೋಯಿತು. ಆಶ್ಚರ್ಯವಾಯಿತು ನನಗೆ. ಒಮ್ಮೆ ತಲೆ ಎತ್ತಿ ದೂರದ ಬೆಟ್ಟದ ಕಡೆ ನೋಡಿದರೆ ಜಟಾವಲ್ಕಲಧಾರಿಯಾಗಿ ಕೈಯಲ್ಲಿ ಪರಶುವನ್ನು ಹಿಡಿದು ನಿಂತ ಧೀಮಂತ ವ್ಯಕ್ತಿಯನ್ನು ಕಂಡೆ. ಆ ವ್ಯಕ್ತಿಯ ತೇಜಸ್ಸನ್ನು ಕೊಂಡಾಗ ಇದುವರೆಗೂ ನನ್ನ ಮನೋಮಂದಿರದಲ್ಲಿ ಕಲ್ಪಿಸಿಕೊಂಡ ಗುರು ಇವರೇ ಹೌದು. ಇಂದಿಗೆ ನಾನು ನನ್ನ ಲಕ್ಷ್ಯವನ್ನು ತಲುಪಿದೆ ಎನ್ನುವುದಕ್ಕೆ ಯಾವ ಅನುಮಾನವೂ ಇಲ್ಲ ಎಂದು ತಿಳಿದು ನನ್ನ ಜೀವ ರಕ್ಷಣೆ ಮಾಡಿದ ಆ ಮಹಾನ್ ವ್ಯಕ್ತಿಗೆ ಉದ್ದಂಡ ನಮಸ್ಕಾರವನ್ನು ಮಾಡಿದೆ. ಮಾತ್ರವಲ್ಲ, ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸುವಂತೆ ಕೇಳಿಕೊಂಡೆ. ಅದಕ್ಕವರು ಸಂತೋಷದಿಂದ ಒಪ್ಪಿದರು. ಅಂದಿನಿಂದ ಈ ಪರಶುಧರರ ಪರಮಾಪ್ತ ಶಿಷ್ಯರಲ್ಲಿ ನಾನು ಒಬ್ಬನಾದೆ ಎನ್ನುವ ಹೆಮ್ಮೆ ನನಗಿದೆ. ಅದೆಷ್ಟೋ ಬಾರಿ ಗುರುವಿನ ರಥದ ಸಾರಥಿಯಾಗಿಯೂ ಕಾರ್ಯನಿರ್ವಹಿಸಿದವನಿದ್ದೇನೆ. ಹೇಗಿರುವಾಗ ಅದೊಂದು ದಿನ ಹೋತೃವಾಹನ ನನ್ನಲ್ಲಿಗೆ ಬಂದು ತನ್ನ ಮಗಳಾದ ಅಂಬೆಗೆ ದೇವವ್ರತನಿಂದ ಅನ್ಯಾಯವಾಗಿದೆ, ಗುರುಗಳ ಮುಖಾಂತರವಾಗಿ ತನ್ನ ಮೊಮ್ಮಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು
ಅದಕ್ಕವರು ಸಮಂಜಸವಾದ ಉತ್ತರ ನೀಡದೆ ಹೋದಾಗ ಗುರು ಶಿಷ್ಯರಲ್ಲಿ ಸಮರ ಏರ್ಪಡುವಂತಾಯಿತು. ಅದೆಷ್ಟೋ ದಿನಗಳಿಂದ ಯುದ್ಧ ಒಂದು ನಿರ್ಣಯಕ್ಕೆ ಬಾರದೆ ಹೋಗಿದೆ. ಇಬ್ಬರು ಸಮಬಲರಾಗಿ ಹೋರಾಟ ಕಣದಲ್ಲಿ ಮೆರೆಯುತ್ತಾ ಇದ್ದಾರೆ. ಆದರೆ ಇಂದು ದೇವವ್ರತ ಮೂರ್ಛಿತನಾದ ಕಾಲಕ್ಕೆ ಅವನ ತಾಯಿ ಗಂಗಾಮಾತೆ ಬಂದು ಅವನಿಗೆ ಶುಶ್ರೂಷೆ ಮಾಡಿದ್ದಲ್ಲದೆ ಅವನ ರಥಕ್ಕೆ ಸಾರಥಿಯಾಗಿ ರಥದ ವಾಗೆಯನ್ನು ಚಮ್ಮಟಿಗೆಯನ್ನು ಹಿಡಿದು ಮುನ್ನುಗ್ಗಿ ಬರುತ್ತಿದ್ದಾಳೆ. ಸಹಜವಾಗಿ ಪರಶುಧರರ ಸಾರಥಿಯಾದ ನಾನು ಒಮ್ಮೆ ಗಂಗೆಯನ್ನು ಮಾತನಾಡಿಸುತ್ತೇನೆ. ಓ ಗಂಗಾ ಮಾತೆ, ಏನಿದು ಒಬ್ಬ ಹೆಣ್ಣಾಗಿ ನೀನು ಸಾರಥಿಗೆಯನ್ನು ಮಾಡುವುದೇ? ಸಾರಥಿಯಾಗಬೇಕು ಅಂತಾದರೆ ಐಶ್ವರ್ಯದೇ ಶಾಸ್ತ್ರವನ್ನು ಕಲಿತವರಾಗಿರಬೇಕು. ಅದನ್ನು ನೀನು ಬಲ್ಲೆಯ? ಪ್ರಪಂಚದಲ್ಲೇ ಹೆಣ್ಣೊಬ್ಬಳು ಸೂತತ್ವವನ್ನು ಮಾಡಿದ್ದನು ಇದುವರೆಗೂ ನಾನು ಕಂಡಿಲ್ಲ. ನಿನಗ್ಯಾಕೆ ಬೇಕಿತ್ತು ಈ ಕಾರ್ಯ? ನಮ್ಮ ಸಾಮರ್ಥ್ಯಕ್ಕೆ ವ್ಯಕ್ತಿತ್ವಕ್ಕೆ ಹೊಂದುವಂತಹ ಕಾರ್ಯವನ್ನು ಮಾತ್ರ ನಾವು ಮಾಡತಕ್ಕದ್ದು. ಅದು ಬಿಟ್ಟು ನಮ್ಮ ಮಿತಿಗೆ ನಿಲುಕದ ಕಾರ್ಯಕ್ಕೆ ಕೈ ಹಾಕುವುದು ಅದು ಪರಮ ಮೂರ್ಖತನದ ಕೆಲಸ. ಅದನ್ನೀಗ ನೀನು ಮಾಡುತ್ತಿರುವೆ. ನಿನಗೆ ಏನನ್ನ ಬೇಕೋ ನಾನರಿಯೆ. ಎಲೆ ಮುನಿಪ ತರಗೆಲೆ ಬರಲು ನೀನಾಡುತ್ತಿರುವುದು
ಸೂರ್ಯವಂಶೀಯನಾದ ಭಗೀರಥ ಸತತ ಪರಿಶ್ರಮದಿಂದ ಅನುಗ್ರಹಶೀಲಳಾಗಿಯೇ ಇಳಿದು ಬಂದವಳು. ಮುಂದೆ ಹರಿದು ಅಧೋಲೋಕಕ್ಕೆ ಇಳಿದು ಹೋದವಳಂತೆ. ಅಂತಹ ನನ್ನಮ್ಮನ ಕುರಿತು ನನಗೆ ಸಂದೇಹವೇ ಇಲ್ಲ. ಸರ್ವಪೂಜ್ಯಳಾದ ನನ್ನ ಮಾತೆ ನನ್ನನ್ನು ಪೊರೆಯುತ್ತಾಳೆ ಎನ್ನುವ ನಂಬಿಕೆ ನನಗುಂಟು. ಇವಳು ಸರ್ವಪೂಜ್ಯಳು ನಿನಗಾಗಿರಬಹುದು. ನನ್ನ ದೃಷ್ಟಿಯಲ್ಲಿ ಅಧಮಳೀಕೆ ಬ್ರಹ್ಮಶಾಪದಿಂದ ಇಲ್ಲಿ ಜನಿಸಿ ನರರನ್ನ ವರಿಸಿ ಇಲ್ಲಿ ನಿನ್ನಂತಹ ದುರದ್ರೋಹಿಗೆ ಜನ್ಮವಿತ್ತವಳು ಈಕೆ. ಎಂದರುಡೆಗೆ ಹುಡುಗಾಳ
ಮಾಡು, ನಿನಗೆ ಶ್ರೇಯಸ್ಸಾಗಲಿ. ನಾನಿನ್ನು ಬರುತ್ತೇನೆ. ಸುರನದಿ ನನ್ನಮ್ಮ ಅಹಂಕಾರಿ. ಹಾಗಿದ್ದರೆ ದಿನ ಬೆಳಗಾದರೆ ನೀನು ಮುಳುಗೇಳುವುದು ಯಾವ ನದಿಯಲ್ಲಿ? ಅದೇ ಗಂಗೆಯಲ್ಲಿ ತಾನೆ. ಅದು ಪವಿತ್ರವಾದ ನದಿ ಎಂದು ಇದುವರೆಗೆ ಅಂದುಕೊಂಡಿದ್ದೆ. ಆದರೆ ಈಗ ಅರಿವಾಯಿತು, ಅದು ಅಹಂಕಾರಿಗೆ ಜನ್ಮವಿದ್ದ ದುರಹಂಕಾರಿ ನದಿ. ಅಷ್ಟೇ. ಪ್ರಶ್ನೆ ಮೋರ ಭ್ರಷ್ಟೆ. ಹೆಣ್ಣಾದ ನೀನು ತಪ್ಪು ಮಾರ್ಗದಲ್ಲಿ ನಡೆದು ಪ್ರಪಂಚ ಮುಖಕ್ಕೆ ನನ್ನನ್ನು ತಪ್ಪಿತಸ್ಥನನ್ನಾಗಿ ಮಾಡಲು ಹೊರಟವಳು. 14 ಲೋಕಗಳೇ ಪರಮ ಪಾವನೆ, ಪತಿತ ಪಾವನೆ ಎಂದು ನಂಬಿಕೊಂಡ ನನ್ನಮ್ಮ ಗಂಗಾ ಮಾತೆಗೆ ಪಾಪದ ಲೇಪ ಅಂಟಿಸುವುದಕ್ಕೆ ಹವಣಿಸುತ್ತಿದ್ದೀಯ. ದುಷ್ಟೆ, ಯಾರ ಮೂಲಕವಾದರೂ ನನ್ನನ್ನು ಕೊಲ್ಲುವುದು ನಿನ್ನ ಉದ್ದೇಶವಾಗಿತ್ತು. ಈಗ ಈಡೇರಿದ ನಿನ್ನ ಸಂಕಲ್ಪ. ಭೀಷ್ಮ, ಬಿಡಿ ಬಿಡಿ. ಬಿಡು ಬಿಡು ಧರ್ಮದ
ಅವಿವೇಕದಿಂದಾಗಿ ಇಂದು ಅಮ್ಮೆಗೆ ಈ ದುರ್ಗತಿ ಬಂತು. ಇದಕ್ಕೆಲ್ಲ ನೀನೇ ಕಾರಣ, ನೀನೇ ಕಾರಣ. ನೆನಪಿಟ್ಟುಕೋ, ಯಾವ ನಿನ್ನ ಕುಲದ ಕೀರ್ತಿಗಾಗಿ ಏಳಿಗೆಗಾಗಿ ಈ ರೀತಿಯಾಗಿ ನನ್ನ ಜೀವನವನ್ನು ಸರ್ವನಾಶ ಮಾಡಿದೆಯೋ ಆ ನಿನ್ನ ಚಂದ್ರವಂಶ ಸರ್ವನಾಶವಾಗಿ ಹೋಗಲಿ ಭೀಷ್ಮ, ಸರ್ವನಾಶವಾಗಿ ಹೋಗಲಿ. ನಿನ್ನ ಮನೆಯಲ್ಲಿ ಹುಟ್ಟಿದ ಮಕ್ಕಳು ನಿನ್ನ ಕಣ್ಣೆದುರಿನಲ್ಲಿ ಹರಿದಾಡಿಕೊಂಡು ಸಾಯಲಿ ಭೀಷ್ಮ, ಸಾಯಲಿ. ಈ ನಿನ್ನ ಶಶಿಕುಲ ಕ್ಷಯವಾಗಿ ಹೋಗಲಿ ಭೀಷ್ಮ, ಕ್ಷಯವಾಗಿ ಹೋಗಲಿ. ಯಾವ ಕುರುಕ್ಷೇತ್ರದ ಈ ನೆಲದಲ್ಲಿ ನನ್ನನ್ನು ಅವಮಾನಿಸಿದೆಯೋ ಇದೇ ಕುರುಕ್ಷೇತ್ರದಲ್ಲಿ ನೀನು ಕೊನೆಗಾಣು ಭೀಷ್ಮ, ಕೊನೆಗಾಣು. ಹಾಗಾಗಿ ಇನ್ನೊಂದು ಜನ್ಮವೆತ್ತಿ ಬಂದು ನನ್ನ ಸೇಡನ್ನು ತೀರಿಸಿಕೊಳ್ಳಬೇಕು ಅಂತಾದರೆ ಆದಷ್ಟು ಬೇಗ ನಾನು ಸಾಯಬೇಕು. ಇದು ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿದ್ದೇನೆ. ಧಗನೆ ಉರಿಯುವ ಬೆಂಕಿಯಲ್ಲಿ ನನ್ನ ಪ್ರಾಣಾರ್ಪಣೆ ಮಾಡುತ್ತೇನೆ. ಬಿಡಲಾರೆ ಭೀಷ್ಮ, ಬಿಡಲಾರೆ. ಇನ್ನೊಂದು ಜನ್ಮವೆತ್ತಿ ಬಂದಾದರೂ ನಿನ್ನ ಬಿಂಕವು ಮುರಿವೆ. ಎತ್ತ ಹೋದರೂ ಬಿಡಲಾರೆ, ಎತ್ತ ಹೋದರೂ ಬಿಡಲಾರೆ. ಈ ನನ್ನ ಸಾವಿನ ಹೊಗೆಯೇ ನಿನ್ನ ಸಾವಿಗೆ ಮುನ್ನುಡಿ ಬರೆಯಲಿ. ಇದು ಅಗ್ನಿಗಾಹುತಿಯಾಗುತ್ತಾ ಇದ್ದೇನೆ. ಅಯ್ಯೋ, ಉರಿ, ಉರಿ, ಉರಿ. ತರುಣಿ ಭೂಮಿ ಸ್ವಭೂತವಾಗಲು ಭೀಷ್ಮನು ತರುಣ ಭಸ್ಮೀಭೂತವಾಯನು ಭೀಷ್ಮಯುಗದಲ್ಲಿ ತನ್ನಯ ಮನದಿ ಅರಯ ಶ್ರೀಹತ್ಯವಾಯನು ಮುಕ್ತಕ್ಕೆ ಪ್ರಾಣಗೊಳಿಸುವಳು ಛೆ, ಇದೇನಾಗಿ ಹೋಯಿತು. ಈ ಭೀಷ್ಮರ ಜೀವನದಲ್ಲಿಯೇ ಮರೆಯಲಾರದಂತ ಘಟನೆ. ಒಮ್ಮಿಂದೊಮ್ಮೆಲೆ ಅಗ್ನಿಕುಂಡ ರಚಿಸಿ ಧಗನೆ ಉರಿಯುವ ಬೆಂಕಿಗೆ ತನ್ನನ್ನೇ ಆಹುತಿ ಕೊಟ್ಟು ಬಿಟ್ಟಳಲ್ಲ. ಮಾತ್ರವಲ್ಲ, ಮರುಜನ್ಮ ಪಡೆದು ನನ್ನನ್ನು ಸರ್ವನಾಶ ಮಾಡುತ್ತೇನೆ ಎಂಬುದಾಗಿ ಆಕ್ರೋಶಭರಿತಳಾಗಿ ಆಡಿದಳಲ್ಲ. ಏನು ಮಾಡೋಣ, ಎಲ್ಲವೂ ದೇವರಿಚ್ಛೆಯಂತೆ ನಡೆಯುವುದು. ಎಲ್ಲರಿಗೂ ಭಗವಂತ ಮಂಗಳವನ್ನುಂಟು ಮಾಡಲಿ, ಸರ್ವರಿಗೂ